ಏನ್ ನಮ್ ಕಂಡ್ರು ಉಳ್ಕೊಳ್ಳೋರು ಒಬ್ರ ಇಬ್ರ ದುಶ್ಮನ್ ಕಹಾ ಹೇ ಅಂದ್ರೆ ಊರ್ ತುಂಬಾ ಹೇ. ಜಗತ್ತನ್ನೇ ಗೆಲ್ಲುವ ಆಸೆ ನಂದಮ್ಮ. ಇವಾಗ ಮಮ್ಮಿ ರೆಡಿ ಆಗಿರೋ ರೀಸನ್ ಏನು ಮಲೆನಾಡಿನ ಏನೋ ರೀಕ್ರಿಯೇಷನ್ ಮಾಡೋಣ ಅಂತ ಮುಚ್ಚೋ ಬಾಯಿ. ಮಲೆನಾಡಿನ ಹೂವನ್ನ ಮಾಡೋಣ ಅಂತ ಹೋಗ್ತಾ ಇರೋದು. ಎಲ್ಲಿಗೆ ಅಂದ್ರೆ ಮೇಲ್ಕೋಟೆ ಮತ್ತೆ ಸಿದ್ಧಲಿಂಗೇಶ್ವರ ಟೆಂಪಲ್ ಮತ್ತೆ ಭೂವರಾಹ ಸ್ವಾಮಿ ಟೆಂಪಲ್ ಮತ್ತೆ ಸಿಕ್ಕಿದ್ ಹೋಟ್ಲು ಸಿಕ್ಕಿದ ಹೋಟ್ಲುಗಳಲ್ಲೆಲ್ಲ ಇವ್ರು ಏನೇನೋ ಮಾಡಬೇಕು ಅಂತವ್ರೆ. ನಾನು ಒಂದು ಹೇಳ್ದೆ, ಏನೋ ಮಲೆನಾಡಿನ ಹೂ ನೀ ಮಾಡೋಣ ಬನ್ರೋ ಅಂತ ಅಂದೆ. ಇವರು ಹೈ ಬಜೆಟ್ ಹೆಂಗಂತವ್ರೆ. ನಮ್ದೆಲ್ಲ ಲೋ ಬಜೆಟ್ ನೋಡು, ಸಾಯಿದು ಲೋ ಬಜೆಟ್, ಫುಲ್ ಲೋ ಬಜೆಟ್. ನಂದೊಂಚೂರು ಮೀಡಿಯಮ್ಮು, ರೋಹಿತಂದು ಲೋ, ಕಾವ್ಯ ಒಂದ್ ಸ್ವಲ್ಪ ಅಫಿಷಿಯಲ್, ಭಾಗ್ಯ ನೋಡಿ ಕಾವ್ಯ ನನ್ ಜೊತೆ ಸೇರ್ಬಿಟ್ಟು ಮನೆಯಲ್ಲಿ ಟಮಟೆ ಹೊಡಿಯೋರು. ಹೌದು, ಮದ್ವೆ ಮನೇಲಿ ಟಮಟೆ ಹೊಡಿಯೋರ್ ತರ ಅವಳೆ. ನಮ್ ಗ್ಯಾಂಗ್ ಅಲ್ಲಿ ಹ್ಯಾಂಡ್ಸಮ್ ಅಲ್ಲಿ ಆಗ್ಲಿ, ಟ್ಯಾಲೆಂಟ್ ಅಲ್ಲಿ ಆಗ್ಲಿ, ಬ್ಯೂಟಿ ಆಗ್ಲಿ ಇವನ ತಾನೆ ಫಸ್ಟ್ ಪ್ರೀತು. ಹೌದು ಅಲ್ವಾ? ಹೌದು. ಅಣ್ಣನ್ ಟೀ ಶರ್ಟ್ ಅವ್ರ ಅಣ್ಣನ್ ಪ್ಯಾಂಟ್ ಹಾಕೊಂಡ್ ಶೋ ಹೊಡಿತಾ ಇತ್ತು ಇಲ್ಲಿ. ಅಣ್ಣನ್ ಟೀ ಶರ್ಟ್ ಅಣ್ಣನ್ ಪ್ಯಾಂಟ್ ಹಾಕೊಂಡ್ ಬಂದ್ಬಿಟ್ಟು ಅವಳಂತೆ ಭಾಗ್ಯ. ಹೆಂಗ ಅವಳೆ ಪ್ರೀತಿ. ನಮ್ಮ ಅಮ್ಮಂದು ಬಟ್ಟೆನೆ ಹಾಕೊಂಡೈತೆ. ನಾನು ನಂದೇ ಹಾಕೊಂಡೆ. ಚೆನ್ನಾಗಿದೆ ಬಟ್ಟೆ. ಎಷ್ಟೋ ಹೇಳ್ಬಾರ್ದು, ದೃಷ್ಟಿ ಆಗ್ಬಿಡುತ್ತೆ. ದೃಷ್ಟಿ ತಾಗೆ ಮಾಡಕ್ ಬಂದ್ಬಿಟ್ರು. ಒಂದು ವಿಡಿಯೋ ತೆಗ್ದಿಲ್ಲ, ಟಿಫನ್ ಮಾಡಕ್ ಬಂದ್ರು ಎಲ್ಲ ನೋಡಿ. ಏನ್ ತಿಂತೇನಾ ನೋಡಿ ಫ್ರೆಂಡ್ಸ್, ನಾನು ವಿಡಿಯೋ ಮಾಡ್ತಾ ಇದ್ದೆ, ಸೂರ್ಯ ಸೀರಿಯಸ್ ಆಗಿ ತಗೋದು. ಏನು ತಿಂತಾ ಇಲ್ಲ, ನಾನು ತಿನ್ಸಿದ್ರೆ ಹೌದಾ? ಅದು ಹೇಳ್ಬೇಕಾನೆ ನೀನು ಹಂಗೆಲ್ಲ. ನಮ್ದು ಬೇರೆ ಕ್ರಿಯೇಟಿವಿಟಿ ಇರುತ್ತೆ. ಹಿಂಗೆಲ್ಲ ತಳ್ಬಿಡ್ತೀನಿ. ಸ್ವಲ್ಪ ತಂಗಳು ಇನ್ನೊಂಚೂರು ಮಾಡಿ ಮಾಡಿ ತಿನ್ಸ್ಬೇಕು ವಿಡಿಯೋಗೆ ಅಂದ್ರೆ. ಅದು ಮತ್ತೆ ಆ ಮಕ್ಕಳಿಗೆ ತಿಂತೇನೆ ತಿನ್ಕೊಂಡ್ಬಿಡ್ಲ ಅಂತ ಎದುರಿಸ್ತಾ ಗೊತ್ತಾಗ್ಲಿ. ನೋಡು ಕಾವ್ಯ, ಕಾಂಬೋ ತಗೊಂಡೆ ಅಂತ ನಂಗೆ ನೊರೇನೇ ಹಾಕಿಲ್ಲ. ಹೆಂಗೆ ಏನು ಅಂತ ಗೊತ್ತಿಲ್ಲ ಕಳ್ಳ. ನಮ್ ತಾಯಿ ಸತ್ತು ಹೋಗುವ. ಇದು ಕಾಫಿಗೆ ಪೋಸ್ಟ್ ಕೊಡೋದು ಅಂತಾರೆ. ಇದು ಬಿಸಿ ಆಗ್ಬಿಟ್ಟು ಕೈ ಉರ್ಬೋದು ಅಂತಾರೆ. ಪೋಸ್ ಕೊಡ್ಬೇಕಂದ್ರೆ ಹಿಂಗೆ ಇಲ್ಲೋಡು, ಎಷ್ಟೇ ಬಿಸಿ ಇದ್ರು ಪೋಸ್ ಕೊಡ್ಬೇಕಂದ್ರೆ ಹಿಂಗೆ ಇಟ್ಕೊಂಡು ಕ್ಯಾಮ್ರಾ ಹಾಕಿದ ತಕ್ಷಣ ಅಂತ ಇದೆ. ಲಿಂಗೇಶ್ವರ ಸ್ವಾಮಿ ಟೆಂಪಲ್ ಯಡಿಯೂರ್ಗೆ ಬಂದಿದ್ದೀವಿ. ಈಗ ಪೂಜೆ ಮಾಡಿ ನನ್ನ ಮಕ್ಕಳು ರೀಲ್ಸ್ ಮಾಡಿಸಿ ಹೋಗೋಷ್ಟ್ರಲ್ಲಿ ನನಗೆ ಇವತ್ತೆಲ್ಲ ಆಗುತ್ತೋ ಇಲ್ಲ ನಾಳೆನೇ ಕರ್ಕೊಂಡು ಹೋಯ್ತಾರೋ ಗೊತ್ತಿಲ್ಲ. ಹೋಟ್ಲ ಹತ್ರನೇ 4 ಅವರ್ ವಿಡಿಯೋ ಮಾಡೋರೆ. ಇನ್ನು ಈ ಟೆಂಪಲ್ಲು, ತಿರ್ಗಾ ಭೂವರಾಹ ಸ್ವಾಮಿ ಟೆಂಪಲ್ಲು, ತಿರ್ಗಾ ಮೇಲ್ಕೋಟೆ ಮೇಯ್ನ್ ಇರೋದು, ಅಲ್ಲೆಲ್ಲ ಕವರ್ ಮಾಡಕ್ಕಂತೂ ಆಗಲ್ಲ. ಪ್ಲೇಸ್ ನೋಡ್ಸಿದೀವಿ. ನೋಡೋಣ. ನೋಡಿ, ಯಡಿಯೂರು ಸಿದ್ಧಲಿಂಗೇಶ್ವರ ಸ್ವಾಮಿ. ಆಸೆಯ ಬಿಡಲಾರೆ ಸಿದ್ಧಲಿಂಗೇಶ್ವರನೇ, ಆಸೆಯಿಂದಲಿ ಬಂದು ಸನ್ನಿಧಿಗೆ ನಾ ಬಂದು ಕರ ಮುಗಿವೆ ತಲೆ ಬಾಗಿ ಇಂದು, ತಂದೆ ಕರ ಮುಗಿವೆ ಶಿರ ಬಾಗಿ ಇಂದು.
ಆಸೆಯ ಬಿಡಲಾರೆ ಸಿದ್ಧಲಿಂಗೇಶ್ವರನೇ, ಆಸೆಯ ಪೂರೈಸು ಬಂದು, ಆಸೆಯಿಂದಲಿ ನಿನ್ನ ಸನ್ನಿಧಿಗೆ ನಾ ಬಂದು ಕೈ ಮುಗಿದೆ ಶಿರವಾಗಿ ನಿಂದು. ಕಂಗಳಿಗೆ ನಿನ್ನನು ಕಾಣುವಾಸೆ, ಕಿವಿಗಳಿಗೆ ಕೀರ್ತಿಯ ಕೇಳುವಾಸೆ, ನಾಲಿಗೆಗೆ ಮಹಿಮೆಯ ಹಾಡುವಾಸೆ, ಕರಗಳಿಗೆ ಗುರು ಪೂಜೆ ಮಾಡುವಾಸೆ, ನನ್ನ ಕರಗಳಿಗೆ ಗುರು ಪೂಜೆ ಮಾಡುವಾಸೆ. ಲಿಂಗೇಶ್ವರ ಸ್ವಾಮಿ ದರ್ಶನ ಆಯಿತು. ಈಗ ನೆಕ್ಸ್ಟ್ ಭೂವರಾಹ ಸ್ವಾಮಿಗೆ ಹೋಗೋಣ. ಇವ್ರಿಗೆಲ್ಲ ರೀಲ್ಸ್ ಎಲ್ಲ ಇರ್ತಾವಲ್ಲ, ಗೊತ್ತಲ್ಲ. ಬೊಟ್ಟು ಪೆಟ್ಕೋ, ಬೊಟ್ಟು ಒಡ್ಡು ಸೊಪ್ಪು. ಕನ್ನಡ ತಾಯಿ ಮಕ್ಕಳೆಲ್ಲ ಎತ್ಕೊಂಡ್ರಪ್ಪ ಹೋಗ್ಬಾ. ಇಲ್ಲಿ ಶ್ವೇತಾ ಇಲ್ಲೇ ಇರೋದು, ನೀವು ನೋಡಿರ್ತೀರಾ ದಸರಾ ವ್ಲಾಗ್ ಅಲ್ಲಿ. ಯಾವ್ದು ದಸರಾ ವ್ಲಾಗ್ ಅಲ್ಲಿ ಶ್ವೇತಾ ಬಂದಿದ್ದಾಳೆ ಯಡಿಯೂರಿಂದ, ನಮ್ಮ ಫ್ರೆಂಡ್ ಅಂತ. ಅವಳು ಯಡಿಯೂರಲ್ಲೇ ಇರೋದು, ಅದಕ್ಕೆ ನಮ್ಗೆಲ್ಲ ದರ್ಶನ ಎಲ್ಲ ಮಾಡಿದ್ರು. ನಾವೇ ಯಡಿಯೂರಿಗೆ ಬಂದು ಶ್ವೇತಾನ್ ಮೀಟ್ ಮಾಡಿ ಇವಾಗ ವಿಡಿಯೋ ಮಾಡ್ಕೊಂಡು, ಪಾಪ ಬಾ ಅಂದ್ರೆ ಬರ್ತಾ ಇಲ್ಲ, ಕೆಲಸ ಜಾಸ್ತಿ ಅಂತ. ಇಲ್ಲಾಂದ್ರೆ ಮೇಲ್ಕೋಟೆಗೆಲ್ಲ ಬರ್ತಿದ್ಲು. ಅವ್ರ ಮಮ್ಮಿ ಬೇರೆ ಊರಿಗೆ ಹೋಗ್ಬಿಟ್ಟವ್ರಂತೆ, ಇಲ್ಲಾಂದ್ರೆ ಅವ್ರ ಮಮ್ಮಿ ಇದ್ದಿದ್ರೆ ನಿಜ ಬರ್ತಿದ್ಲು ಶ್ವೇತಾ. ಆದ್ರೂ ಪರವಾಗಿಲ್ಲ, ಇಲ್ಲಿ ಮೀಟ್ ಮಾಡಿದೀವಿ. ಆಗ ನಾವು ಶ್ವೇತಾ ಬಾಯ್ ಹೇಳಿ ನೆಕ್ಸ್ಟ್ ಲಾಗಲ್ಲಿ ಇನ್ನೊಂದ್ಸಲಿ ಬರ್ತಾಳೆ ಶ್ವೇತಾ ಎಲ್ಲಿಗಾದ್ರೂ ಹೋದಾಗ. ಓಕೆನಾ? ರಾಧಾ ಅಂತ ಇವರು ಇಲ್ಲಿ ಭೂವರಾಹ ಸ್ವಾಮಿಗೆ ಬಂದಿದ್ದೀವಿ. ಅವರು ಇಲ್ಲಿನ ವಿಶೇಷತೆ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ, ಕೇಳೋಣ ಒಂದು. ಇಲ್ಲಿ ಮಣ್ಣೆ ವಿಶೇಷ. ದೇವರ ಬಲಭಾಗ ಕುಬೇರ ಮೂಲೆಯಲ್ಲಿ ಮಣ್ಣಿದೆ. ಭೂಮಿ ಸಣ್ಣ ಮಾಡಿ ನಿಮ್ಮ ಮಂದಿರ ಪ್ರಾರ್ಥನೆ ಮಾಡಿ 3 ಮುಷ್ಟಿ ಮಣ್ಣು ಎತ್ಕೋಬೇಕು. ಒಂದು ಮನೆ ಕಟ್ಟೋದಕ್ಕೆ, ಒಂದು ಸೈಟ್ ತೊಗೊಳೋದಕ್ಕೆ, ಸೈಟ್ ಸೇಲ್ ಮಾಡೋದಕ್ಕೆ, ಮನೆ ಸೇಲ್ ಮಾಡೋದಕ್ಕೆ, ಇಲ್ಲ ಒಂದು ಬಿಸ್ನೆಸ್ಸಲ್ಲಿ ಲಾಸ್ ಇದ್ರೆ, ಒಂದು ಜಾಬ್ ಆಗಬೇಕು ಅಂದರೆ, ಅಕ್ಕಪಕ್ಕ ಎಗನೆಸ್ಟ್ ಇದ್ರೆ, ಒಂದು ಲಿಟಿಗೇಷನ್ ಏನಾದ್ರು ಇತ್ತು ಅಂದರೆ ಇಲ್ಲಿ ಗರ್ಭಗುಡಿ ಬಲಭಾಗ ಕುಬೇರ ಮೂಲೆಯಲ್ಲಿ ಮುಷ್ಟಿ ಮಣ್ಣು ಎತ್ಕೋಬೇಕು. ಎತ್ಕೊಂಡು ಟೆಂಪಲ್ ಸುತ್ತ 11 ಪ್ರದಕ್ಷಿಣೆ ಹಾಕಿ ಒಳಗಡೆ ಕೊಟ್ಟರೆ ಕಾಳೆದ್ದು ತೀರ್ಥ ಹಾಕಿ ಸಂಕಲ್ಪ ಮಾಡಿ ಮಣ್ಣನ್ನು ವಾಪಸ್ ಕೊಡ್ತಾರೆ. ಆ ಮಣ್ಣನ್ನು ಮನೆಗೆ ತೊಗೊಂಡು ವೈಟ್ ಬಟ್ಟೆ ಮಾಡಿ ಕವರಲ್ಲಿ ಕೊಡ್ತಾರೆ. ಕೇಳಿಸ್ಕೊಳ್ಳಿ, ನಿಮ್ಮ ದೇವ್ರ ಮನೆ ಮುಂದೆ ಈ ಬಟ್ಟೆ ಗಂಟಿಟ್ಟು ಪೂಜೆ ಮಾಡಿ 100% ಕೆಲಸ ಆಗೇ ಆಗುತ್ತೆ. ಆದ್ಮೇಲೆ ಅರಿಯ ನೀರು ಬಿಡಬೇಡಿ, ತುಳಿದಾಡ ಜಾಗ ಹಾಕ್ಬೇಡಿ, ಬೇರೆ ಜಮೀನಿಗೆ ಹಾಕ್ಬೇಡಿ. ನಿಮ್ದೇ ಆದ ಒಂದು ತುಳಸಿ ಕಟ್ಟೆ ಅಥವಾ ನಿಮ್ಮ ಜಮೀನಿಗೆ ಹಾಕೋಬೇಡಿ. ಕೆಲಸ ಆದ್ಮೇಲೆ ಇದಕ್ಕೆನ ಮನೆ ಕಟ್ಟೋದಿದ್ರೆ ಮನೆ ದೇವ್ರ ಮನೆಗೆ ಹಾಕ್ತೀವಿ. ಮಣ್ಣನ್ನ ಮಣ್ಣೆ ಸಾಕು ನೋಡು ಕುತ್ಕೊಂಡು ಕಟ್ಟಿರೋ ಮನೆ ತಗೊಳೋದಕ್ಕೆ, ಮನೆ ಕಟ್ಟೋದಕ್ಕೆ ಮಣ್ಣಿಗೆ ಇಲ್ಲೊಬ್ರು ಬನ್ನಿ ಅಣ್ಣ ಪೂಜೆ. ಅಲ್ಲ ನೀರೆಲ್ಲ ಎಷ್ಟು ಚೆನ್ನಾಗೈತೆ ಅಲ್ವಾ ಸೂರ್ಯ? ನೀರ್ ತಗೊಂಡೋದ್ರೆ ಮನೇಲಿ ನೀರೇ ಖಾಲಿ ಆಗಲ್ಲ ಅಂತ. ಆಟ ಆಡಬೇಡ್ರಿ ದೇವ್ರ ವಿಷಯದಲ್ಲಿ. ಅಲ್ಲಮ್ಮ ಹೇಳ್ತಾ ಇರೋದು ಅದನ್ನು ಇರುತ್ತೆ ಅಂತ. ಕೈ ಕಾಲು ತೊಳ್ಕೊಳೋಣ ಬನ್ರಿ ಅಲ್ಲಿ. ಅಜ್ಜಿ ನಮ್ಗೆ ರೂಟ್ ಆಗ್ತಾ ಇದೆ. ಏನಜ್ಜಿ? ಇಲ್ಲೇ ಬಟ್ಟೆ ಗಿಟ್ಟೆ ಎಲ್ಲ ಹೋಗಿತಾರ? ನೀರು ತಲುಪಿಲ್ಲ, ಈಜಾಡ್ಕೊಂಡ್ ಬರ್ತೀಯ. ಬೇಗ ಜನ ಆಗ್ಬಿಟ್ಟಿದ್ದೀನಿ. ಇವ್ನು ಒಳಗಡೆಗೆ ಹೋಗಲ್ಲ ಮಚ್ಚ, ತೇಳ್ಕೊಂಡು ಈಚೆ ಹೊರಗಡೆ ಆಗ್ತಾ ಎಲ್ಲಿದ್ದಾರೆ ಅಂತ. ಚಿಕ್ಕವನಿರುವಾಗ ಅವನ್ನ ನಮ್ಮಮ್ಮ ಬೀಚಿಗೆ ಕರ್ಕೊಂಡು ಹೋಗಿದ್ರೆ, ಅಮ್ಮಮ್ಮ ಇಲ್ಲಿ ನೋಡು ಕಾಲಾಗೆ ನಾನು ಹೋಗಂಗೆ ಇಲ್ಲ, ನೀರೇ ನಾನಂದ್ರೆ ಇಷ್ಟ, ನೀರೇ ಬಂದು ನನ್ನ ಕಾಲ್ ಮುಟ್ಟುತ್ತೆ ಅಂತಿದ್ದ. ಅದು ನಮ್ಮ ಮಣಿ ಎಷ್ಟು ಕ್ಯೂಟ್ ಆಗಿ ಅಂದಿದ್ದ. ಅದೇ ಇವಾಗ ಇದನ್ನ ನೋಡಿದ್ರೆ ನೀರು ನಾವ್ ಒಳಗಡೆ ಹೋಗಂಗೆ ಇಲ್ಲ, ಈ ನೀರೇ ಬಂದು ನಮ್ ಕಾಲು ಮುಟ್ತಾ ಐತೆ. ಎಲ್ಲ ಅಲ್ಲೇ ಇರೋದು ಬಾರಿ ನೋಡು, ಕೋತಿ ಪೂತಿ ಬಿಡೋದೇ ಇಲ್ಲ. ಅಲ್ಲೋ ಹಿಂಗೆ ಸರ್
ಸೊತ್ತೆ ಯಾರನ್ನ ಸೊತ್ತೆ ಅಂತ ಯಾರಿಗೆ ಸೊಟ್ಟೆ ಮಾತಾಡಲ್ವಾ? ಇಬ್ರು ಈ ಕಡೆ ಹೇಳು, ಅವ್ರನ್ನ ತೋರಿಸ್ಬೇಕು. ಹೇಳ್ರೆ ಬಾಯ್ ಫ್ರೆಂಡ್ ಇಲ್ಲ, ಏನ್ ಬರ್ತೀಯಲ್ಲ? ಇದೇ ನಮ್ ಸಂಸ್ಕೃತಿ, ಇದೇ ನಮ್ ಸಂಪ್ರದಾಯ, ಇದೇ ಈ ಮಣ್ಣಿನ ಮಹಿಮೆ. 21ನೇ ಶತಮಾನದಲ್ಲಿ ಏನೇನೋ ಬದಲಾಗಬಹುದು ಅಂತ ಹೇಳಿದ್ರಲ್ಲ. ನಿಲ್ಸ ಹಂಗೆ ನೋಡು ಅವ್ರು ಸ್ಟಾರ್ಟ್ ಆಗವ್ರೆ. ಸಾಕು ನೋಡ್ತೀನಿ ಹಂಗೆ ಹೋಗಿ ಅಲ್ಲಿ ವಾಕ್ ತಗೋ. ಏನಾಯ್ತಂದ್ರೆ ಇವಾಗೆಲ್ಲ ಯಾಕೆ ಕುತ್ಕೊಂಡಿದೀವಿ ಅಂದ್ರೆ ರೀಸನ್ ಎಲ್ಲರಿಗೂ ಸುಸ್ತಾಗ್ಬಿಟ್ಟೈತೆ. ಏನಂದ್ರೆ ಭುವರಾಜ ಸ್ವಾಮಿ ಮುಗಿಸ್ಕೊಂಡು ಬರೋದೇ ಲೇಟ್ ಆಗೋಯ್ತು. ಮೇಲ್ಕೋಟೆ ಸ್ಟೇ ಆಗಿದ್ದೀವಿ, ಲೇಟ್ ಆಗೋಯ್ತಲ್ವ, ಅಲ್ಲಿ ದರ್ಶನ ಮಾಡ್ತೀರಾ ಹೋಗೋಕ್ಕಾಗಲ್ಲ. ಅದಕ್ಕೆ ಮೇಲ್ಕೋಟೆ ಸ್ಟೇ ಆಗಿ ಎಲ್ಲರೂ ಒಂದೇ ರೂಮಲ್ಲಿ ಬಿತ್ಕೊಂಡಿದ್ದೀವಿ. ಆದರೆ 3 ರೂಮ್ ಮಾಡಿದ್ದೀವಿ. ಏನಕ್ಕೆ ಮಾಡಿದ್ದೀವಿ ಅಂತ ನಮಗೆ ಗೊತ್ತಿಲ್ಲ. ಅದು ನನಗೆ ಮುಂಚೆಯಿಂದ ಗೊತ್ತು. ನಮ್ಮ ಮನೇಲಿ ಇರೋದು 4 ರೂಮ್, ಆದ್ರೂ ಮಲ್ಗೋದು ಒಂದೇ ರೂಮಲ್ಲೆಲ್ಲ. ಎಲ್ಲೇ ಎಷ್ಟೇ ಜಾಗ ಇದ್ರು ಒಬ್ರ ಮೇಲೆ ಒಬ್ರು ಬಿತ್ಕೊಂಡು ಅದಕ್ಕೆ ಇಲ್ಲೂ ಬೇರೆ ರೂಮಲ್ಲಿ ಮಲಗಕ್ಕೆ ಇಷ್ಟ ಇಲ್ಲ. ಕೋತಿ ಬಗ್ಗೆ ಕೋತಿ ತರ ಕುತ್ಕೊಬಿಟ್ಟವಳೆ. ಕೊನೆಗೂ ಬಟ್ಟೆ ಎಕ್ಸ್ಟ್ರಾ ತಂದಿದ್ದು ಒಳ್ಳೇದಾಯ್ತು, ಇಲ್ಲ ಅಂದಿದ್ರೆ ಆ ಉಮಾ ನೆಕ್ಸ್ಟ್ ಮಾರ್ನಿಂಗ್ ಫ್ರೆಶ್ ಆಗಿರೋದು. ಬೆಳಗ್ಗೆ ಎತ್ತಿ ಪಪ್ಪಾಯ ಕಟ್ ಮಾಡಿಸಿ ಮಾರ್ಕೆಟಲ್ಲಿ ನೋಡಿ, ಸಂತೆ ಅಂತ ಇವತ್ತೇನು ನೋಡಿ, ಎಲ್ಲ ಸಂತೆ ತೋರಿಸು. ನಾವು ಫ್ರೆಶ್ ಹಂಗೆ ತಿನ್ಸು ಬಾಗಿನ್ಗೆ. ಮಾರ್ಕೆಟಲ್ಲಿ ಎಷ್ಟು ಚೆನ್ನಾಗಿ ಫ್ರೆಶ್ ಆಗಿರೋ ಪಪ್ಪಾಯ ಇಲ್ಲೇ ಕಟ್ ಮಾಡಿ ತಿಂತಿದ್ದೀವಿ ಬೆಳಗ್ಗೆ. ಅಕ್ಕ ತಂಗಿ ಯಾರು ಇಲ್ಲ. ನನ್ನ ಮಗನಿಗೆ ಯಾರು ಇಲ್ಲ. ಏನ್ ಗೊತ್ತಾ, ನಮ್ ಸೂರ್ಯನ ಪಾಪ ಲವರ್ ಹೆಸರು ಕಲ್ಯಾಣಿ, ಅವ್ಳು ಬಿಟ್ಟೋಗಿ ಪಾಪ ಅವ್ರ ಹಾರ್ಟೇ ಬ್ರೇಕ್ ಆಗೋಗೈತೆ. ಅದಕ್ಕೆ ಅವ್ರಿಗೋಸ್ಕರ ನಾನು ಈ ಸಾಂಗ್ ಆಡ್ತಾ ಇದ್ದೀವಿ. ನಾವೆಲ್ಲ ತಿರುಗಿ ಆ ಸಾಂಗ್ ಹೇಳೋಣ ಎಲ್ಲಾರು, ಅವ್ರನ್ನ ಕಳಿಸಿ. ಅಳಬೇಡ ಅಳಬೇಡ ಯಾವ ಇವೆಲ್ಲ ಕಾದಿರುವಳು, ಸ್ಪೆಕ್ಸ್ ಹಾಕೊಂಡು ಪಾಪ ಮುಚ್ಚಿಕೊಂಡವ್ರಲ್ಲ. ನಮ್ಮ ಸೂರಿ ಬೈದು ಅಲ್ಲೇ ಲವ್ ಸ್ಟೋರಿ ನೆನಪಾಗುತ್ತೆ ಕಲ್ಯಾಣಿ. ಮ್ಯಾಮ್ ಶವಾಕ ಅದ್ ದೇವ್ರ ನಾನ್ ಬೆನ್ಕೊಂಡ್ ತಗೊಂಬನ್ನಿ ಅಂದ್ರೆ ನಮ್ ಗುಂಡ ತಂದವ್ ನೋಡಿ. ನೋಡ ಅಲ್ಲಿ ಬೆನ್ಕ ಅಂದ್ರೆ ಅದು ಇದೇನಾ ದೇವ್ರದು. ಗೋವಿಂದ ಗೋವಿಂದ ನಾರಾಯಣ, ಗೋವಿಂದ ಗೋವಿಂದ ನಾರಾಯಣ.
ಬಾ 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 ಬಾಮ್ಮ ಅವರು ಬನ್ರಿ ಅಕ್ಕ, ಇನ್ನೊಂಚೂರು ಹತ್ರ ಬನ್ರಿ. ಬೇಗ ಬೇಗ. ಕ್ರಾಸ್ ಕರ್. ಹಾಂ ನರಸಿಂಹ ಸ್ವಾಮಿ, ಯೋಗ ನರಸಿಂಹ ಸ್ವಾಮಿ ದರ್ಶನ ಮಾಡ್ತಾ ಇದೀವಿ. ಎಲ್ಲರೂ ದರ್ಶನ ಮಾಡೋಣ, ರೀಲ್ಸ್ ಮಾಡೋಣ, ಅದೇನು ರೀಕ್ರಿಯೇಷನ್ ಮಾಡೋಣ, ಶೂಟಿಂಗ್ ಮಾಡೋಣ ಅಂತೆಲ್ಲ ಕರ್ಕೊಂಡ್ಬಂದು ನಿನ್ನೆಯಿಂದ ಈ ಡ್ರೆಸ್ ಹಾಕೊಂಡು ನನಗೆ ಓಡಾಡೋಕ್ಕೆ ಆಗ್ತಿಲ್ಲ. ಇವಾಗ ಬೆಟ್ಟ ಬೇರೆ ಹತ್ತಬೇಕು. ಇದೇ ಒಂದು 10 kg ಐತೆ. ಕ್ಲೋಸ್ ಅಂడి. ಕೈ ಪೆಟ್ಕೋ ಅಂತಾನೆ ಈ ಸಾಯಿ ಲಂಗ ಪೆಟ್ಕೊಳೋದು ಯಾರು? ಈ ಲಂಗ ಹಿಡ್ಕೊಂಡು ಹತ್ತದೇ ಆಗೈತೆ ನನ್ಗೆ. ಪಾಪ ನನ್ನ ಶೋಭಕ್ಕ. ಇವರೆಲ್ಲ ಗೊತ್ತಿದ್ದಾರೆ. ಹೋಟೆಲ್ ಇಲ್ಲಮ್ಮ. ನೀವು ಹಂಗೆ ಬಂದ್ರ ಹಂಗೆ ಕೆಳಗಡೆ ಬಾಯ್ಸ್ ಬಂದ್ರು, ನೀವೇನ್ರು? ನೀವು ಬನ್ರಿ ಬಾಯ್ಸ್. ಮನೆಗೆ ಹೋಗಿ ನೋಡ್ತೀರಾ? ನೀವು ಬರ್ತೀರಾ? ಹಾ, ನಿನ್ನ ಹೆಸರೇನೇಲೋ? ನೀನ್ ಫುಲ್ ಹೈಲೈಟ್ ಆಯ್ತಾ? ಮಾತಾಡು. RM Entertainers 50. ಆಲ್ ದ ಬೆಸ್ಟ್. ಏನ್ ಓದ್ತಾ ಇರೋದು? ಹಿಂದೆ ಯಾರೋ ಅದು? ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ಮಾಡ್ತೀನಿ ಅಂದ್ ಇಲ್ಲಿ ಇವ್ರಿಬ್ರು ನೋಡ್ರಿ. ಅಲ್ಲ ಅವ್ನ್ ನೋಡು ಪಾಪ ಏನ್ ಮಾಡ್ತಾವ್ರೆ ವಿಡಿಯೋಗಳು. ಅವನೊಬ್ಬ ಸೋಲೋ, ನಾವಿಬ್ರು ಇಲ್ವೇ. ಇದು ಲಾಗು, ನಾವಿಷ್ಟು ಕಷ್ಟಪಟ್ಟು ಮಾಡ್ತೀವಿ, ಯಾರು ಸಬ್ಸ್ಕ್ರೈಬ್ ಮಾಡಲ್ಲ. ನಾವೇನ್ ಮಾಡ್ಲಿ? ನರಸಿಂಹ ಸ್ವಾಮಿ ನೀನ ಮಾಡ್ಸಪ್ಪ. ಹೆಸರು ಬಾಯಿ ಆಗ್ಬಲ್ಲ. ಐಶ್ ಬಿಡ ಮುಂಡ್ರ ಐಸೋ ಐಸೋ ಹೇಳು ಭಾಗ್ಯಾರ ನೀಡವು. ರೆಡಿ ಸಾಯಿ 1 2 3 ಸ್ಟಾರ್ಟ್. ನೋಡು, ನಿನ್ನ ಗಂಗಾ ನಾಗವಲ್ಲಿ ಆಗಿರೋದನ್ನ ನೋಡು. అది నా పిల్లరా. చిన్నప్పటి నుంచి ముద్దులో పెట్టించుకొని అన్ని పెట్టించుకుని వాంద తిరుగుతాను చూడరా మచ్చా. చూడరా, అది నా పిల్లరా. మచ్చా, అది నా పిల్లరా. ನಡೀರಿ ಅಕ್ಕ. ಸ್ಮೈಲ್ ಮಾಮ್. A few moments later. ಎಲ್ಲ ಆಯ್ತು, ಶೂಟಿಂಗು, ಊಟ ಆಯ್ತು. ಆದ್ರೆ ಇನ್ನೊಂದು ಮಗ ಸಾಯಿದು ಒಂದು ಐತಂತೆ, ಏನೋ ವಿಡಿಯೋ.
ಈ ಕೋತಿ ಭಾಗ್ಯದ ಜೊತೆ ಅಷ್ಟೇ. ಇಬ್ರು ಸ್ಮೈಲ್ ಅಲ್ಲಿ ಕುಡಿ ಹಂಗೆ ಗುಂಡ, ನೀನ್ ಕುಡಿ ಹಂಗೆ. ಹಾಗೆ ಇಬ್ರು ಸ್ಮೈಲ್ ಅಲ್ಲಿ ಮಾತಾಡ್ತಾರೆ. ಸ್ಮೈಲ್ ಮಾಡೋ ನೀನ್ ಲೈ ಆ ಬಗ್ಗಿ ನೋಡ ಬಗ್ಗೆ ಇಲ್ಲೇನೋ ಗಾಡಿ ಸೌಂಡ್ ಆಯ್ತಾ ನೋಡು, ನನ್ನ ಕೈ ನೋಡು, ಗಾಡಿ ಸೌಂಡ್ ಆಯ್ತು. ಓಹ್ ನಿಮ್ಮ ಹುಡುಗನೇ ಭಾಗ್ಯ ಫುಲ್ ಸಾಕು. ಹಂಗೆ ನೋಡ್ದ ಅವನು, ಹಂಗೆ ನೋಡ ಈಗ ಹಂಗೆ ಇಲ್ಲಿ ಹಂಗೆ ನೋಡ್ತಾ ಇದ್ದೆ, ಮುಖ ಮುಚ್ಕೊಂಡಿದ್ರೆ ಹಂಗೆ ಹೊರಗಡೆ ನೋಡು, ಅವ್ನು ಇಲ್ಲೇ ನೋಡ್ತಾವನೆ ಹಂಗೆ ನೋಡ್ದ ಹತ್ರಕ್ಕೆ ಬಂದ, ಇಲ್ಲಿ ಮುಂದೆ ನಿಂತ ಫುಲ್ ಸಾಕು. ಫುಲ್ಲು ಗುಂಡು ಕಡೆ ಫುಲ್ಲು ಮಕ್ಕ ತೆಗೆಸ್ಕೊಂಬಿಡ ಕಡೆಗೆ ಮುಖ ಗುಂಡು ನಿಂದೆ ಹಂಗೆ ಹೋಗಿ ಆಯ್ತು ಗುಂಡ. ಒಂದು ಯಾ ನನ್ನ ಮಗಳು ನಿನಗೆ ತೊಟ್ಲು ಕೊಟ್ಲಾ ನಿಪ್ಪಳು ಮೆಡಿಕಲ್ ಎಲ್ಲ ಬಂದ್ಲು ನೋಡು ತಿರ್ಗಾ ನಿನ್ನ ಹತ್ರ.